ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ. ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆಯ 8ನೇ ಲೆಕ್ಕ ನೋಡೋಣ ಅಭ್ಯಾಸನಲ್ಲಿ. ಕ್ಲಾಸ್ 10th ಗಣಿತ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.3 ಕ್ವಶನ್ ನಂಬರ್ 4 ಒಳಗೆ 8ನೇ ಲೆಕ್ಕ. sin a ಪ್ಲಸ್ cosec a ಬ್ರಾಕೆಟ್ ಸ್ಕ್ವೇರ್ ಇಂಟು ಬ್ರಾಕೆಟ್ cos a ಪ್ಲಸ್ sec a ಬ್ರಾಕೆಟ್ ಸ್ಕ್ವೇರ್ 7 ಪ್ಲಸ್ tan ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ, ಈ ಉತ್ತರ ನಮಗೆ ಬರಬೇಕು. sin a ಪ್ಲಸ್ cosec a ಬ್ರಾಕೆಟ್ ಸ್ಕ್ವೇರ್ ಅಂದರೆ ಇಲ್ಲಿ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿರಿ. ಇಲ್ಲಿ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ಕೂಡ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. ಈಗ sin a ಪ್ಲಸ್ cosec a ನೋಡಿರಿ, ಇಲ್ಲಿ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. sin a ಸ್ಕ್ವೇರ್ ಪ್ಲಸ್ cosec a ಸ್ಕ್ವೇರ್ ಪ್ಲಸ್ 2 sin a ಇಂಟು cosec a ಪ್ಲಸ್ ನೆಕ್ಸ್ಟ್ ಇದು ನೋಡ್ರಿ cos a ಪ್ಲಸ್ sec a, ಇದು a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರವನ್ನು ಬಳಕೆ ಮಾಡಬೇಕು. ಇಲ್ಲಿ ಕೂಡ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ಸೂತ್ರವನ್ನು ಬಳಕೆ ಮಾಡುತ್ತೆ ನೋಡ್ರಿ. ಇಲ್ಲಿ cos a ಸ್ಕ್ವೇರ್ ಪ್ಲಸ್ sec a ಸ್ಕ್ವೇರ್ ಪ್ಲಸ್ 2 cos a ಇಂಟು sec a. ಸೊ ಮೊದಲಿಗೆ sin a ಪ್ಲಸ್ cosec a ಬ್ರಾಕೆಟ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬಳಕೆ ಮಾಡಿವೆ. ಅದೇ cos a ಪ್ಲಸ್ sec a ನೋಡಿರಿ, ಇಲ್ಲಿ ಕೂಡ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕೂಡ ಬಳಕೆ ಮಾಡಿವೆ. ನೆಕ್ಸ್ಟ್ ನೋಡ್ರಿ sin a ಸ್ಕ್ವೇರ್ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮೊದಲು ತಗೋತ ನೋಡ್ರಿ. sin a ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ cos a ಬ್ರಾಕೆಟ್ ಸ್ಕ್ವೇರ್ ಅಂದರೆ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ನಾವು ಅಲ್ಲಿ ಒಂದಿಡಾಗ ಅನುಕೂಲ ಆಗ್ತದೆ. sin ಇದು ಮತ್ತು ಇದು. ನೆಕ್ಸ್ಟ್ ಪ್ಲಸ್ cosec a ಸ್ಕ್ವೇರ್, ನೆಕ್ಸ್ಟ್ ಇದು ತಗೋರಿ sec a ಸ್ಕ್ವೇರ್ ನೋಡಿರಿ. sin a cos a ತೊಗೊಂಡಿದ್ದು, sin a cos a ತೊಗೊಂಡು, ನೆಕ್ಸ್ಟ್ cosec a ತೊಗೊಂಡು ಪ್ಲಸ್ sec a ತೊಗೊಂಡು, ನೆಕ್ಸ್ಟ್ ಪ್ಲಸ್ ಈ ಪೂರ್ತಿ ತೊಗೊಂಡ್ಬಿಡ್ರಿ 2 sin a ಇಂಟು cosec a ಪ್ಲಸ್ 2 cos a ಇಂಟು sec a. ಈಗ ನೋಡ್ರಿ ಇಲ್ಲಿ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿರಿ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಅಂದರೆ ಒಂದಾಯಿತು. cosec ಸ್ಕ್ವೇರ್ ಮೀನ್ಸ್ ನೋಡಿರಿ cosec ಸ್ಕ್ವೇರ್ ಮೀನ್ಸ್ 1 ಪ್ಲಸ್ cot ಸ್ಕ್ವೇರ್ a. cosec ಸ್ಕ್ವೇರ್ ಮೀನ್ 1 ಪ್ಲಸ್ cot ಸ್ಕ್ವೇರ್. cosec a ಸ್ಕ್ವೇರ್ ಮೀನ್ಸ್ 1 ಪ್ಲಸ್ cot ಸ್ಕ್ವೇರ್ ಪ್ಲಸ್ sec a ಸ್ಕ್ವೇರ್ ಮೀನ್ಸ್ 1 ಪ್ಲಸ್ tan ಸ್ಕ್ವೇರ್ a. sec a ಸ್ಕ್ವೇರ್ ಮೀನ್ಸ್ 1 ಪ್ಲಸ್ ಸೂತ್ರ ಪ್ರಕಾರ sec a ಸ್ಕ್ವೇರ್ ಮೀನ್ಸ್ 1 ಪ್ಲಸ್ tan ಸ್ಕ್ವೇರ್, cosec a ಸ್ಕ್ವೇರ್ ಮೀನ್ಸ್ 1 ಪ್ಲಸ್ cot ಸ್ಕ್ವೇರ್, sin a ಪ್ಲಸ್ cos ಸ್ಕ್ವೇರ್ ಮೀನ್ಸ್ 1 ಪ್ಲಸ್ ಎಲ್ಲಕ್ಕೆ 2 ಕಾಮನ್ ತೊಗೊಂಬಿಡ್ರಿ. 2 sin a ಇಂಟು cosec a ಪ್ಲಸ್ cos a ಇಂಟು sec a. 1 1 1 3 1 1 1 ಮೂರು ಕೂಡಿಸ್ರಿ 3 ಆಯಿತು. 3 ಪ್ಲಸ್ cot ಸ್ಕ್ವೇರ್ a 1 1 1 3 ಪ್ಲಸ್ cot ಸ್ಕ್ವೇರ್ a ಪ್ಲಸ್ tan ಸ್ಕ್ವೇರ್ a ಪ್ಲಸ್ 2 ಇಂಟು ಸೈನ್ಗೆ ಸೈನ್ ತಗೋರಿ sin a ಇಂಟು cosec a ಮೀನ್ಸ್ 1 ಬೈ sin a ಪ್ಲಸ್ cos a ಇಂಟು sec a means 1 by cos a.
ಸೊ ಸೈನ್ ಎ ಕ್ಯಾನ್ಸಲ್, ಕಾಸ್ ಎ ಕ್ಯಾನ್ಸಲ್. 3 ಪ್ಲಸ್ cot square a ಪ್ಲಸ್ tan square a ಪ್ಲಸ್ 2 ನೋಡಿ, ಇದು ಪೂರ್ತಿ ಕೂಡಿ 1 ಆಯಿತು, ಇದು ಪೂರ್ತಿ ಕೂಡಿ 1 ಆಯಿತು. 3 cot square a tan square a ಪ್ಲಸ್ 2, 1 ಪ್ಲಸ್ 1 ಇದು 2 ಆಯಿತು. 3 cot square a tan square a 2 2 ज़ा 4 ಆಯ್ತು ನೋಡ್ರಿ. ನೆಕ್ಸ್ಟು 3 ಪ್ಲಸ್ 4 7, 3 ಪ್ಲಸ್ 4 7 ಆಯಿತು, ಪ್ಲಸ್ 10 ಬರಬೇಕಾದ್ರೆ tan square a ಪ್ಲಸ್ cot square a. ನಾವು ಈಗ ಆನ್ಸರ್ ಪ್ರಕಾರ ಇಟ್ಟು ನೋಡ್ರಿ. ಮೊದಲಿಗೆ 3 ಪ್ಲಸ್ 4 7 ಆಯಿತು, tan square a ಪ್ಲಸ್ cot square a. ಸೊ ಆನ್ಸರ್ ಪ್ರೂವ್ ದ್ಯಾಟ್. ನೋಡಿರಿ, ಇಲ್ಲಿ ನಾವು ಯಾವ್ಯಾವ ಸೂತ್ರವನ್ನು ಬಳಕೆ ಮಾಡೇವು ಅಂದರೆ ಇಲ್ಲಿ ಬರಿತೀನಿ ನೋಡ್ರಿ. ಯಾವ್ಯಾವ ಸೂತ್ರನೂ ಬಳಕೆ ಮಾಡ್ಯವು. sin a ಸ್ಕ್ವೇರ್ ಪ್ಲಸ್ cos a ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ cot a ಈಕ್ವಲ್ ಟು cosec a ಸ್ಕ್ವೇರ್, 1 ಪ್ಲಸ್ tan ಸ್ಕ್ವೇರ್ a ಇಂಟು sec a ಸ್ಕ್ವೇರ್, a ಪ್ಲಸ್ b ಬ್ರ್ಯಾಕೆಟ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2bb. ಇದು ಇಷ್ಟೆಲ್ಲ ಸೂತ್ರಗಳು ನಾವು ಇಲ್ಲಿ ಇದರಾಗ ಬಳಕೆ ಮಾಡೇವು. ಸೊ ಆನ್ಸರ್ ನಮಗೆ ನೋಡಿರಿ 7a ಪ್ಲಸ್ tan ಸ್ಕ್ವೇರ್ ಪ್ಲಸ್ cot ಸ್ಕ್ವೇರ್ ಆನ್ಸರ್ ನಮಗೆ ಬಂದೈತಿ. ಈ ಮುಂದಿನ ಲೆಕ್ಕ ನೋಡೋಣ. ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡಿರಿ, ಕ್ಲಾಸ್ 10th ಗಣಿತ ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.3 4th ಮೇನ್ 9th ಕ್ವಶನ್. cosec a ಮೈನಸ್ sin a ಈಕ್ವಲ್ ಟು cosec a cos a ಡಿವೈಡ್ ಬೈ 1 tan a ಪ್ಲಸ್ cot a. ಇಲ್ಲಿ ಎಡಭಾಗ ಮತ್ತು ಬಲಭಾಗ ಪ್ರತ್ಯೇಕವಾಗಿ ಸಂಕ್ಷಿಪ್ತವಾಗಿ ಬಿಡಿಸ್ಬೇಕಂದ್ರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಸಪ್ರೇಟ್ ಬಿಡಿಸ್ಬೇಕು. ನಾವು ಮೊದಲು ಎಲ್ ಎಚ್ ಎಸ್ ಬಿಡಿಸೋಣ. cosec a ಮೈನಸ್ sin a sec a cos a. cosec means 1 by sin a minus sin a divided by 1. sec a 1 by cos a minus cos a divided by 1. ನೋಡ್ರಿ, ಇಲ್ಲಿ ಎಲ್ ಸಿ ಎಮ್ ಇಲ್ಲಿ ಸೈನ್ ಬರ್ತೈತಿ. ಸೊ 1 ಮೈನಸ್ sin ಸ್ಕ್ವೇರ್ ಎ sin ಎ, ಎಲ್ ಸಿ ಎಮ್ ಸೈನ್ ಅಂದರೆ ಡಬಲ್ ಸೈನ್ ಅಂತ sin ಸ್ಕ್ವೇರ್ ಆಯಿತು. ಇಲ್ಲಿ ಕಾಸ್ ಬರ್ತದೆ ನೋಡಿ, ಕಾಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಡಿವೈಡ್ ಬೈ ಕಾಸ್ ಎ ಆಯಿತು. 1 minus sin a 1 minus sin a 1 minus cos a 1 minus sin a square means cos a square by sin a into 1 minus cos a square means sin a square. सूत्र प्रकार नोड्री divided by cos a. 1 minus sin a square means cos a square, 1 minus cos a square means sin a square. cos a ನೋಡ್ರಿ, cos a into cos a ಅಂದಂಗೆ ಎರಡು ಅದಾವ ಡಿವೈಡ್ ಬೈ sin a ಆಯಿತು.
ಇಂಟು ಇಲ್ಲಿ ಸೈನ್ ಎ ಇಂಟು ಸೈನ್ ಎ ಅಂದಾಗ ಇಲ್ಲಿ ಸೈನ್ ಸ್ಕ್ವೇರ್ ಬರ್ತೈತಿ ಡಿವೈಡ್ ಬೈ ಕಾಸ್ ಎ ಆಯಿತು. ಈ ಕಾಸ್ ಇವತ್ತು ಈ ಸೈನ್ ಎ ಹೋಯಿತು. ಸೊ ನಮಗೆ ಏನು ಉಳಿತು ನೋಡಿ ಇಲ್ಲಿ ನಮ್ಗೆ ಇಲ್ಲಿ ತೆಳಗ ಕಾಸ್ ಎ ಇಂಟು ಸೈನ್ ಎ ಉಳಿತು. ಅಂದರೆ ಇದು ಇಕ್ವೇಷನ್ 1 ನೋಡಿ, ಇದು ಕಾಸ್ ಎ ಇಂಟು ಸೈನ್ ಎ ಇಕ್ವೇಷನ್ ನಮಗೆ ಇಷ್ಟು ಬಂತು. ಅಂದರೆ ಇದು ನಮ್ಮದು ಎಲ್ ಎಚ್ ಎಸ್ ಆಯಿತು. ಅದೇ ಥರ ನಾವಿಲ್ಲಿ ಆರ್ ಎಚ್ ಎಸ್ ಬಿಡಿಸೋಣ. ಇದು ಎಲ್ ಎಚ್ ಎಸ್ ಬರ್ಕೋರಿ, ಇದು ಆರ್ ಎಚ್ ಎಸ್ ಬಿಡ್ತೀನಿ. 1 ಡಿವೈಡೆಡ್ ಬೈ ಈಗ ಆರ್ ಎಚ್ ಎಸ್ ಬಿಡಿಸ್ಕೊ, ಅವಾಗ ಕೂಡ ಆನ್ಸರ್ ಇಷ್ಟೇ ಬರಬೇಕು. 1 ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ. 1 divided by tan A means sin A by cos A plus cot A means cos A by sin A ಬಂತು. ಒನ್ ಡಿವೈಡೆಡ್ ಬೈ ನೋಡಿ, ಇದು ಕಾಸ್ ಎ ಸೈನ್, ಇಲ್ಲಿ ಸೈನ್ ಎ ಬರ್ತೈತಿ, ಇಲ್ಲಿ ಕಾಸ್ ಎ ಬರ್ತೈತಿ, ಎಲ್ ಸಿ ಎಮ್. ಅಂದರೆ ಇದು ಸೈನ್ ಸ್ಕ್ವೇರ್ ಎ ಆಯಿತು ಪ್ಲಸ್ ಇದು ಕಾಸ್ ಸ್ಕ್ವೇರ್ ಎ ಆಯಿತು ಡಿವೈಡ್ ಬೈ ಕಾಸ್ ಎ ಇಂಟು ಸೈನ್ ಎ ಬಂತು. ಅದೇ ಥರ 1/1 ಇಂಟು ರೆಸಿಪ್ರೋಕಲ್ ಮಾಡ್ತೀನಿ ನೋಡಿರಿ. ಕಾಸ್ ಎ ಇಂಟು ಸೈನ್ ಎ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ 1/1 ಇಂಟು ಕಾಸ್ ಎ ಇಂಟು ಸೈನ್ ಎ. ನೋಡಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಇದು 1 ಬತ್ತು ನೋಡಿರಿ. ಅಂದರೆ ಇಲ್ಲೂ ಎಲ್ಲ ಹೋಗಿ ಇಲ್ಲಿ ಏನು ಉಳಿತು ನೋಡಿರಿ, ಕಾಸ್ ಎ ಇಂಟು ಸೈನ್ ಎ ಉಳಿತು ನೋಡಿರಿ. ಇದು ಕ್ವೆಶ್ಚನ್ 2 ಅಂದರೆ ಇದು ಆರ್ ಎಚ್ ಎಸ್ ಆಯಿತು. ಸೊ ದೇರ್ ಫಾರ್ ಎಲ್ ಎಚ್ ಇಂಟು ಆರ್ ಎಚ್ ಎಸ್ ನೋಡಿರಿ, ಎಲ್ ಎಚ್ ಎಸ್ ಕೂಡ ಕಾಸ್ ಎ ಸೈನ್ ಎ ಬತ್ತು, ಆರ್ ಎಚ್ ಎಸ್ ಕಾಸ್ ಎ ಸೈನ್ ಎ ಬತ್ತು ನೋಡಿರಿ. ಅಂದರೆ ಇದು ಎಲ್ ಎಚ್ ಎಸ್ಗಳು ಟು ಆರ್ ಎಚ್ ಎಸ್ ಪ್ರೂವ್ ಆಯಿತು. ಈಗ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡಿರಿ, ಕ್ಲಾಸ್ 10 ಗಣಿತ ಅಧ್ಯಾಯ ಇಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.3 4ನೇ ಮೇನೊಳಗೆ 10ನೇ ಲೆಕ್ಕ. 1 + tan ಸ್ಕ್ವೇರ್ ಡಿವೈಡ್ 1 + cot ಸ್ಕ್ವೇರ್ ಈಕ್ವಲ್ ಟು 1 - tan ಸ್ಕ್ವೇರ್ ಡಿವೈಡ್ ಬೈ 1 - cot ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ಇಂಟು tan ಸ್ಕ್ವೇರ್. ನೋಡಿರಿ, ಇದನ್ನು ಬಿಡಿಸ್ಬೇಕು, ಇದನ್ನು ಬಿಡಿಸ್ಬೇಕು, ಅವಾಗ ನಮ್ಮ ಆನ್ಸರ್ ಟ್ಯಾನ್ ಸ್ಕ್ವೇರೇ ಬರಬೇಕು. ಅಂದರೆ ಮೊದಲು ಇದು ಬಿಡಿಸ್ಬೇಕು, ಆನ್ಸರ್ ಟ್ಯಾನ್ ಸ್ಕ್ವೇರೇ ಬರಬೇಕು. ಇದನ್ನು ಬಿಡಿಸ್ಬೇಕು, ಆನ್ಸರ್ ನಮ್ಗೆ ಟ್ಯಾನ್ ಸ್ಕ್ವೇರೇ ಬರಬೇಕು. ಅಂದರೆ ಮೊದಲು ನಾವು ಇದು ಬಿಡಿಸೋಣ, 1 + tan ಸ್ಕ್ವೇರ್ ಡಿವೈಡ್ 1 - cot ಸ್ಕ್ವೇರ್. ದೇರ್ಫೋರ್ 1 + tan ಅಂದರೆ ನೋಡಿರಿ ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎ ಡಿವೈಡ್ 1 ಇಡ್ರಿ. 1 ಪ್ಲಸ್ ಕಾಟ್ ಅಂದರೆ ನೋಡಿರಿ ಇಲ್ಲಿ ಕಾಸ್ ಸ್ಕ್ವೇರ್ ಎ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ ಬಂತು ಡಿವೈಡ್ ಬೈ 1 ಇಲ್ಲಿ. ಸೊ ನೋಡಿ, ಇಲ್ಲಿ ಎಲ್ ಸಿ ಎಮ್, ಇಲ್ಲಿ ಕಾಸ್ ಬರ್ತೈತಿ, ಇಲ್ಲಿ ಸೈನ್ ಬರ್ತೈತಿ. ಅಂದರೆ ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಆಯಿತು ಡಿವೈಡ್ ಬೈ ಎಲ್ ಸಿ ಎಮ್, ಇಲ್ಲಿ ಕಾಸ್ ಸ್ಕ್ವೇರ್ ಬಂತು. ಅದು ಮೇಲಿಗಿಂದು ಈ ತೆಳಗಿಂದು ನೋಡಿರಿ, ಇದು ಸೈನ್ದು ಎಲ್ ಸಿ ಎಮ್ ಇಲ್ಲಿ ಸೈನ್ ಬರ್ತೈತೆ. ಅಂದರೆ ಇದು ಡಿವೈಡೆಡ್ ಬೈ sin square a plus cos square a divided by sin square a. So next ನೋಡ್ರಿ, sin square plus cos square ಅಂದರೆ 1, sin square plus cos square ಅಂದರೆ 1 ಡಿವೈಡ್ ಬೈ cos square ಆಯಿತು ಇಂಟು ಇದು ರೆಸಿಪ್ರೋಕಲ್ ಮಾಡಿರಿ. ಇದು sin ಸ್ಕ್ವೇರ್ ಮೇಲೆ ಬರ್ತದೆ ಡಿವೈಡ್ ಬೈ ಇದು ತೆಳಗೆ ಬರ್ತದೆ. ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಇದು 1 ಆಯಿತು. ಸೊ ಆನ್ಸರ್ ನೋಡಿರಿ, ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎ
ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಅಂದ್ರೆ ನಮ್ಮ ಆನ್ಸರ್ ನೋಡಿರಿ, ಆನ್ಸರ್ ಟ್ಯಾನ್ ಸ್ಕ್ವೇರೇ ಬರ್ತೈತಿ. ಅಂದರೆ ಸೈನ್ ಬೈ ಕಾಸ್ ಮೀನ್ಸ್ ಟ್ಯಾನ್. ಅದೇ ಥರ ಎರಡು ಸ್ಕ್ವೇರ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಇದು ಟ್ಯಾನ್ ಸ್ಕ್ವೇರ್ ಬಂತು. ಈಗ ನೋಡಿರಿ ನಾವೀಗ ಈ ಕಡೆ ಬಿಡಿಸ್ಬೇಕು. ಈ ಲೆಕ್ಕ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಮೈನಸ್ ಕಾಟ್ ಸ್ಕ್ವೇರ್ ಎ. ಸ್ಕ್ವೇರ್ ಬ್ರಕೆಟ್ಗೆ ಹಾಕ್ರಿ, ಬ್ರಕೆಟ್ ಸ್ಕ್ವೇರ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ 1 ಮೈನಸ್ ಕಾಟ್ ಸ್ಕ್ವೇರ್. ಸೊ 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ 1, ಇದು ಕಾಟ್ ಹೋಗಿ ಟ್ಯಾನ್ ಮಾಡಿರಿ, 1 ಡಿವೈಡ್ ಬೈ ಟ್ಯಾನ್ ಎ ಇಂಟು ಬ್ರಕೆಟ್ ಸ್ಕ್ವೇರ್. ಅದೇ ಥರ 1 ಮೈನಸ್ ಟ್ಯಾನ್ ಎ ಆ್ಯಸ್ ಇಟ್ ಈಸ್, ಇಲ್ಲಿ ಎಲ್ ಸಿ ಎಮ್ ನೋಡಿರಿ ಟ್ಯಾನ್ ಬರ್ತೈತೆ. ಅಂದರೆ ಟ್ಯಾನ್ ಎ minus 1 divided by tan A bracket square. 1 minus tan A divided by 1, ಇದು ರೆಸಿಪ್ರೋಕಲ್ tan A ಮೇಲೆ ಹೋಗ್ತೈತೆ ನೋಡ್ರಿ, tan A minus 1 ಬ್ರೆಕೆಟ್ ಸ್ಕ್ವೇರ್ ಆಯಿತು. ಈ ನೋಡಿ ಈ ಮೈನಸ್ ಈ ಕಡೆ ತಗೋತೀನಿ, ಕಾಮನ್ ತಗೋತೀನಿ ನೋಡ್ರಿ, ಮೈನಸ್ 1 ಮೈನಸ್ ಟ್ಯಾನ್ ಎ ಕಡೆ 1 ಟ್ಯಾನ್ ಸ್ಕ್ವೇರ್ ಎ, ಇದು ಮೈನಸ್ ಈ ಕಡೆ ತಗೋತೀನಿ, ಮೈನಸ್ ಕಾಮನ್ ತೊಗೊಂಡ್ರೆ ನೋಡ್ರಿ, ಮೈನಸ್ ಟ್ಯಾನ್ ಎ ಮೈನಸ್ ಮತ್ತು ಮೈನಸ್ ಹತ್ತು ಮೈನಸ್ ಪ್ಲಸ್ ಹತ್ತು, ಅಂದರೆ ಇದು ಕಾಮನ್ ತೊಗೊಂಡ್ಬಿಡ್ತೀನಿ, ಮೈನಸ್ ಬ್ರಕೆಟ್ ಸ್ಕ್ವೇರ್ ಆಯಿತು. ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇದು ಸ್ಕ್ವೇರ್ ಮಾಡಿದ್ರೆ ನೋಡಿರಿ ಮೈನಸ್ ಕೂಡ ಹೋಗ್ಬಿಡ್ತದೆ, ಅಂದರೆ ಆನ್ಸರ್ ನಮಗೆ ಇಲ್ಲಿ ಟ್ಯಾನ್ ಸ್ಕ್ವೇರೇ ಉಳಿದು ಬಿಡ್ತೈತಿ. ಸೊ ಆನ್ಸರ್ ಟ್ಯಾನ್ ಸ್ಕ್ವೇರೇ. ಸೊ ಇದೂ ಕೂಡ ಟ್ಯಾನ್ ಸ್ಕ್ವೇರೇ. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋ ನೋಡಲು ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ನೋಡಿರಿ. ಮತ್ತು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಗ್ರೂಪ್ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.